ಒಳ್ಳೇದಲ್ಲ, ಚೆನ್ನಾಗಿ ಆಡಿಸ್ತಾ ಅಲ್ವಾ? ಇರ್ಲಿ ಬರೀ, ಒಳಗಡೆ ಸಿಹಿಯಾದ ಅಡಿಗೆ ಮಾಡಿದ್ದೀನಿ, ಊಟ ಮಾಡೋಣ ಬನ್ನಿ. ಇದೇನಲ್ಲವೇ ಎಲ್ಲರೂ ಜೊತೆಗೂಡಿ ಬಹಳ ಮಾತುಕತೆ ನಡೆಸಿದಂತೆ ಕಾಣುತ್ತಿದೆಯಲ್ಲ? ನಮ್ಮ ಅಣ್ಣ ಡ್ಯಾನ್ಸ್ ಮಾಡ್ತಿದ್ದ, ನಾನು ನೋಡ್ತಾ. ಹಲೋ ಪ್ರಸಾದ್, ಬಡವರ ಮನೆಗೆ ಭಾಗ್ಯದ ಬೆಳಕು ಬಂದಂತಾಯ್ತಲ್ಲ. ಅಂದಾಗೆ ಚೈತ್ರ, ಸುಮಾ, ಇವನು ಪ್ರಸಾದ್ ನನ್ನ ಹೆಸರು, ನನ್ನ ಬಾಲ್ಯ ಸ್ನೇಹಿತ. ವಿದ್ಯಾಭ್ಯಾಸಕ್ಕಾಗಿ ಬೆಂಗಳೂರಿಗೆ ಹೋಗಿದ್ದ, ಈಗ ತಾನೇ ಬಂದಿದ್ದಾನೆ. ತುಂಬಾ ಶ್ರೀಮಂತಿಕೆಯಲ್ಲಿ ಬೆಳೆದರು ಸರಳ ಜೀವಿ ನಮ್ಮ ಪ್ರಸಾದ್. ನವೀನ್, ಇದೇನು ಮಾತಿಗೊಮ್ಮೆ ನನ್ನೊಂದು ಶ್ರೀಮಂತನೆಂದು ಹೇಳುತ್ತಿರುವೆಯಲ್ಲ? ಬಡವ ಶ್ರೀಮಂತನೆಂದು ನಾನು ಬಡವನಲ್ಲಿ ಶ್ರೀಮಂತನಾದರೆ ನಿನ್ನ ಗುಣದಲ್ಲಿ ಶ್ರೀಮಂತನಾದರೆ ಸದಾ ಕಾಲ ಈ ಗೆಳೆಯನ ಮೇಲೆ ಸ್ನೇಹ ಪ್ರೀತಿ ಇದ್ದರೆ ಅಷ್ಟೇ ಸಾಕು ತಾನು. ಅಂದಾಗೆ ನಿನ್ನ ತಂಗಿ ಮದುವೆಯನ್ನು ಆಲೋಚನೆಯನ್ನು ಮಾಡಲಿಲ್ಲವೇನು? ಅದನ್ನೇ ಆಲೋಚಿಸಿರುತ್ತೇವೆ ಪ್ರಸಾದ್. ನಾವು ಬಡವರು. ಅಣ್ಣ ಅಣ್ಣ ಸ್ವಲ್ಪ ಸಮಾಧಾನದಲ್ಲಿರು. ನೋಡು, ಪ್ರಸಾದನ ಪಡ್ಕೊಂಡು ನೀನು ಊಟಕ್ಕೆ ಬಂದ್ಬಿಡು, ನಾವು ಒಳಗಡೆ ಪ್ರಸಾದ್, ಅದನ್ನೇ ಆಲೋಚಿಸ್ತಿರುವೆ ಪ್ರಸಾದ್. ನಾವು ಬಡವರು, ನಮ್ಮ ಸಂಬಂಧ ಬೆಳೆಸಲು ಯಾರು ಮುಂದೆ ಬರುತ್ತಿಲ್ಲ. ಎಲ್ಲದಕ್ಕೂ ಕಾಲ ಕೂಡಿ ಬರಲೇಬೇಕಲ್ಲವೇ? ಕಾಲ ಕೂಡಿ ಬರೋರಿಗೂ ನಿನ್ನ ತಂಗಿಯನ್ನು ನಿನ್ನ ಮನೆಯಲ್ಲಿ ಇಟ್ಟುಕೊಳ್ಳೇನು ನವೀನ್? ಖಂಡಿತ ಇಲ್ಲ ಪ್ರಸಾದ್. ವಯಸ್ಸಿಗೆ ಬಂದವಳನ್ನ ಎಲ್ಲಿವರೆಗೂ ಮನೆಯಲ್ಲಿ ಇಟ್ಟುಕೊಳ್ಳುವುದು? ಇಂದಲ್ಲ ನಾಳೆ ಯೋಗ್ಯದ ವರನೊಂದಿಗೆ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸಿಕೊಡಿ. ನನ್ನ ಮನದಾಳ ಮಾತುಗಳನ್ನು ಈಗಲೇ ಆ ನವೀನ್ ಹತ್ರ ಹೇಳಿಕೊಂಡು ಬಿಡಬೇಕು. ನಿನ್ನ ತಂಗಿಯನ್ನು ನನಗೆ ಕೊಟ್ಟು ಮದುವೆ ಮಾಡಿ ಎಂದು ಕೇಳೋದು ಇದೇ ಸರಿಯಾದ ಸಮಯ. ನವೀನ್, ನಿನ್ನ ಹತ್ತಿರ ಒಂದು ಕೇಳಲಿ? ಪ್ರಸಾದ್, ನನಗೆ ಹೊಲದಲ್ಲಿ ಕೆಲಸವಿದೆ, ನೀನು ಮನೆಗೆ ಹೋಗಿ ಊಟ ಮಾಡುತ್ತಿರು, ನಾನು ಬೇಗನೆ ಬರುತ್ತೇನೆ. ಸೇ, ಎಂತ ಕೆಲಸವಾಯ್ತಲ್ಲ. ಇರಲಿ, ಮುಂದೊಂದು ದಿನ ಕೇಳಿದ್ರಾಯಿತು. ನಾನು ಚೈತ್ರಾನನ್ನು ಒಂದು ಮಾತು ತಿಳಿಸಲೇಬೇಕು. ಚೈತ್ರ, ನೀನು ನನಗಾಗಿ ಹರಳಿದಂತ ಮಲ್ಲಿಗೆ, ಪ್ರೇಮ ದೇವತೆ, ಹಾಲು ಜೇನು ಮನುಷ್ಯನಿಂದ ಸಂತೋಷವಾಯಿತು. ಆ ಸಂತೋಷ ಸಂಭ್ರಮದಿಂದ ಆಯಿತು. ಪ್ರೀತಿಸಲು ಪ್ರೇಯಸಿಗಾಗಿ ಕಾಯೋದ್ರಲ್ಲಿ ಸಂತೋಷ ಸಂಭ್ರಮ ಯಾವುದರಲ್ಲಿ ಇರು.